ವೀಕ್ಷಕರೇ, ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡಿದ ಮೂಡ ಹಗರಣದಲ್ಲಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ. ಮೂಡ ಕೇಸ್ನಲ್ಲಿ ಅತಿ ದೊಡ್ಡ ಅಪ್ಡೇಟ್. ಮೂಡ ಕೇಸ್ಗೆ ಸಂಬಂಧಪಟ್ಟಂತ ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಹಗರಣದಲ್ಲಿ ದೃಢವಾಯ್ತ ಸಿಎಂ ಪಾತ್ರ. ಕರ್ನಾಟಕದ ರಾಜ್ಯ ರಾಜಕೀಯದ ಮಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್. ಇಡೀ ದಾಖಲೆಯಲ್ಲಿ ಸಿಎಂ ಪತ್ನಿ ಹೆಸರು ಉಲ್ಲೇಖ ಆಗಿದೆ. ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರ ಹೆಸರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಈ ಕುರಿತಾದ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯವಿದೆ. ಮೋಸ್ಟ್ ಇಂಪಾರ್ಟೆಂಟ್, ಮೂಡಾಗೆ ಸಂಬಂಧಪಟ್ಟಂತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ಮನಿ ಲ್ಯಾಂಡ್ರಿಂಗ್ ಆಕ್ಟ್, ಅಕ್ರಮ ಹಣದ ವಹಿವಾಟಿನ ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇತ್ತು. ಇದೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಗಳಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರ ಹೆಸರು ಉಲ್ಲೇಖ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಬಾಮೈದ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಪ್ರಾಥಮಿಕ ಜಪ್ತಿ ಆದೇಶವನ್ನ ಏನು ಹೊರಡಿಸಿದ್ದಾರೆ, ಆ ಪ್ರಾಥಮಿಕ ಜಪ್ತಿ ಆದೇಶದಲ್ಲೇನೆ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. 104 ಪುಟಗಳ ಆದೇಶ ಪ್ರತಿಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೊರಡಿಸಿದೆ. ಸಿದ್ದರಾಮಯ್ಯ ಅಲ್ಲದೆ ಇನ್ನೂ ಹಲವರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು, ಅಕ್ರಮವಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿರುವ ಬಗ್ಗೆ ಈ ದಾಖಲೆಗಳಲ್ಲಿ ಉಲ್ಲೇಖ ಇದೆ. 104 ಪುಟಗಳ ಆದೇಶ ಪ್ರತಿ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಂದಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅಲ್ಲದೆ ಇನ್ನೂ ಹಲವರಿಗೆ ದಾಖಲೆಗಳು ಲಭ್ಯವಾಗಿದೆ ಅಕ್ರಮವಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದರ ಬಗ್ಗೆ. ಸೊ ಯಾರ ಹೆಸರೆಲ್ಲ ಇದೆ ಇದರಲ್ಲಿ? ಹಾಗಾದ್ರೆ ಈ ದಾಖಲೆಗಳು ಏನ್ ಹೇಳುತ್ತೆ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಇವರೆಲ್ಲರೂ ಕೂಡ ಮನಿ ಲಾಂಡ್ರಿಂಗ್ ಮಾಡುವ ಯತ್ನದಲ್ಲಿ, ಅಂದ್ರೆ ಅಕ್ರಮ ಹಣದ ವಹಿವಾಟಿನ ಯತ್ನದಲ್ಲಿ ಇದ್ರು ಅನ್ನುವಂಥ ಆರೋಪ. ಮೂಡ ಮಾಜಿ ಆಯುಕ್ತ ಸಿಟಿ ದಿನೇಶ್ ಕುಮಾರ್ ಮತ್ತು ನಟೇಶ್ ಸಹಕಾರ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಲ್ಲಿ ಸಿದ್ದರಾಮಯ್ಯ ರಾಜಕೀಯ ಪ್ರಭಾವ ಬೀರಿದ್ದಾರೆ ಅನ್ನುವಂಥದ್ದು ಈ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ಇಡೀ ದಾಖಲೆಯಲ್ಲಿ ಈಗ ಗಂಭೀರ ಆರೋಪ ಮಾಡಲಾಗಿದೆ, ಅದು ಉಲ್ಲೇಖ ಆಗಿರ್ತಕ್ಕಂಥದ್ದು. ಮನಿ ಲಾಂಡ್ರಿಂಗ್ ಮಾಡಿರುವ ಪ್ರಯತ್ನದ ಗಂಭೀರ ಆರೋಪವನ್ನ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ನಟೇಶ್ ವಿಚಾರದಲ್ಲಿ ಹೈಕೋರ್ಟ್ ಆದೇಶಕ್ಕೂ ಮೊದಲು ಹೊರಡಿಸಿರುವ ಇಡಿ ಆದೇಶ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಇಡಿ ವಿಚಾರದಲ್ಲಿ ಈ ಕ್ಷಣದ ಬಿಗ್ ಅಪ್ಡೇಟ್, ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ಉಲ್ಲೇಖ ಆಗಿರ್ತಕ್ಕಂಥದ್ದು. ಏನೆಲ್ಲ ಇದೆ ಆ ದಾಖಲೆಗಳಲ್ಲಿ? ಏನೆಲ್ಲ ಇದೆ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ದಾಖಲೆಗಳು ಏನು ಹೇಳುತ್ತೆ ಮೂಡ ಹಗರಣದ ಕುರಿತಾಗಿ ಮತ್ತು ಸಿಎಂ ಅವರ ಪತ್ನಿ ಅವರ ಪಾತ್ರದ ಕುರಿತಾಗಿ? ಶ್ರೀಲಕ್ಷ್ಮಿ, ಈಗಾಗಲೇ ಇರೋ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಅವರ ಪತ್ನಿ ಪಡೆದಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಇಡಿ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ ಸಿಎಂ ಅವರ ಪ್ರಭಾವದ ಕುರಿತು ಲೋಕಾಯುಕ್ತ ಒಂದು ಕಡೆ ತನಿಖೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಏನು ಇಡಿ ರೈಡ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳ ಸಿಕ್ಕಿತ್ತು. ಈ ಆಧಾರದ ಮೇಲೆ ಈಗಾಗಲೇ ಏನು PMLA ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸಾಕಷ್ಟು ಕೂಲಂಕುಷವಾದಂತಹ ಒಂದು ಆದೇಶದ ಪ್ರತಿ ಈಗ ಹೊರಬಂದಿರುವಂಥದ್ದು. ಸುಮಾರು 104 ಪುಟಗಳಿರುವಂತಹ ಈ ಒಂದು ಆದೇಶದ ಪ್ರತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಪಡೆದಂತಹ 14 ನಿವೇಶನಗಳ ಜೊತೆಗೆ ಈಗಾಗಲೇ ಆ 160 ನಿವೇಶನಗಳನ್ನು ಜಪ್ತಿ ಮಾಡಲಾಗಿದೆ. ಆ ಆದೇಶದ ಪ್ರತಿ ಕೂಡ ಈಗಾಗಲೇ ನಿನ್ನೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕನ್ನು ಮಾಡಲಾಗಿತ್ತು. ಭಾಳ ಪ್ರಮುಖವಾಗಿ ರವಿಕುಮಾರ್ ಇರ್ಬೋದು, ಸಿಎಂ ಪತ್ನಿಯವರ ಪಾರ್ವತಿ ಇರ್ಬೋದು, ಜೊತೆಗೆ ಕ್ಯಾಥರಿನ್ ಚರ್ಚ್ತಾ ಅವರು ಇರ್ಬೋದು, ಜೊತೆಗೆ ಏನೋ ಈ ಹಿಂದೆ ಅಬ್ದುಲ್ ವಾಹಿದ್ ಇವರೆಲ್ಲ ಯಾವ ರೀತಿಯಾಗಿ ಸೈಟ್ಗಳ ಪಡ್ಕೊಂಡಿದ್ದರ ಬಗ್ಗೆ ಕೂಲಂಕುಷವಾದಂತಹ ಒಂದು ವರದಿಯನ್ನು ಸಿದ್ಧಪಡಿಸಿರುವಂಥದ್ದು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಯಾವ ರೀತಿಯಾಗಿ ಆ ಭೂಮಿಯನ್ನು ಕಳೆದುಕೊಂಡ್ರೆ ಆ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಯಾವಾಗ ಭೂಮಿಯನ್ನು ಕೊಟ್ಟರು, ಡಿನೋಟಿಫಿಕೇಶನ್ ಯಾವಾಗ ಆಯಿತು, ಅದಾದ ನಂತರದಲ್ಲಿ ಮತ್ತೆ ದೇವರಾಜು ಪತ್ರವನ್ನು ಕೊಟ್ಟು ಅದರ ನೋಟಿಫಿಕೇಶನ್ ಯಾವ ರೀತಿ ಮಾಡಿಸ್ಕೊಂಡ್ರು, ಜೊತೆಗೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಗೆ ಖರೀದಿಯನ್ನು ಮಾಡಿದ್ರು, ಎಷ್ಟು ದುಡ್ಡನ್ನು ಕೊಟ್ಟಿದ್ರು, ಎಲ್ಲವನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಹಿಡಿಯ ಅಧಿಕಾರಿಗಳು ಏನೋ ಮೂಡದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರತಿಯೊಬ್ಬರಲ್ಲೂ ಕೂಡ ವಿಚಾರಣೆ ಮಾಡಲಾಗಿದೆ. ಅವರು ಕೊಟ್ಟಂತಹ ಹೇಳಿಕೆಗಳಲ್ಲೂ ಕೂಡ ಈಗಾಗಲೇ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು.
ಬಹುತೇಕ 104 ಪುಟಗಳ ಇರುವಂತಹ ಆದೇಶದ ಪ್ರತಿಯಲ್ಲಿದೆ. ಇದೆಲ್ಲವೂ ಕೂಡ ಈಗಾಗಲೇ ರಿಪಬ್ಲಿಕರಣದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಯೊಂದು ಸುದ್ದಿಯಲ್ಲೂ ಕೂಡ ನಾವಾಗಲೇ ಬ್ರೇಕ್ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ CT ದಿನೇಶ್ ಕುಮಾರ್ ಅವರ ಪಾತ್ರದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಯಾವ ರೀತಿಯಾಗಿ ಸಹಿಯೆಲ್ಲ ಫೋರ್ಜರಿಯನ್ನು ಮಾಡಿದ್ರು, ಅಂದರೆ ಪಾರ್ವತಿ ಅವರನ್ನ ಹೆಸರನ್ನ ಬಳಸ್ಕೊಂಡು 14 ಸೈಟ್ಗಳಿಗೆ ಯಾವ ರೀತಿ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿಸ್ತೃತವಾದಂತಹ ಈಗ ಆದೇಶ ಹೊರಬಂದಿರುವಂಥದ್ದು. CM ಸಿದ್ದರಾಮಯ್ಯ ಅವರ ಪತ್ನಿಯ ವಿಚಾರಣೆ ಇಲ್ಲೂ ಆಗಿಲ್ಲ, CM ಅವರಪ್ಪ ಇಲ್ಲೂ ವಿಚಾರಣೆ ಆಗಿಲ್ಲ. ಈಗಾಗಲೇ ಈ ಆದೇಶದ ಪ್ರತಿ ಬಂದಿರೋ ಕಾರಣಕ್ಕಾಗಿ ಒಂದು ಕಡೆ ಲೋಕಾಯುಕ್ತ ಕೂಡ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಬೇಕಾಗಿದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ವರದಿ ಕೊಟ್ಟಿರುವಂಥದ್ದು ಲೋಕಾಯುಕ್ತ ವರದಿ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಬೀರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡಿದ ಮೂಡಾ ಹಗರಣದಲ್ಲಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ. ಮೂಡಾ ಕೇಸ್ನಲ್ಲಿ ಅತಿ ದೊಡ್ಡ ಅಪ್ಡೇಟ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತ ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಹಗರಣದಲ್ಲಿ ದೃಢವಾಯ್ತ CM ಪಾತ್ರ. ಕರ್ನಾಟಕದ ರಾಜ್ಯ ರಾಜಕೀಯದ ಮಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್. ಇಡೀ ದಾಖಲೆಯಲ್ಲಿ CM ಪತ್ನಿ ಹೆಸರು ಉಲ್ಲೇಖ ಆಗಿದೆ. ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರ ಹೆಸರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಈ ಕುರಿತಾದ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯವಿದೆ. ಮೋಸ್ಟ್ ಇಂಪಾರ್ಟೆಂಟ್, ಮೂಡಾಗೆ ಸಂಬಂಧಪಟ್ಟಂತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಕ್ರಮ ಹಣದ ವಹಿವಾಟಿನ ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇತ್ತು. ಇದೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಗಳಲ್ಲಿ CM ಪತ್ನಿ ಪಾರ್ವತಿ ಅವರ ಹೆಸರು ಉಲ್ಲೇಖ ಆಗಿದೆ. CM ಪತ್ನಿ ಪಾರ್ವತಿ ಬಾಮೈದ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಪ್ರಾಥಮಿಕ ಜಪ್ತಿ ಆದೇಶವನ್ನ ಏನು ಹೊರಡಿಸಿದ್ದಾರೆ, ಆ ಪ್ರಾಥಮಿಕ ಜಪ್ತಿ ಆದೇಶದಲ್ಲೇನೆ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. 104 ಪುಟಗಳ ಆದೇಶ ಪ್ರತಿಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೊರಡಿಸಿದೆ. ಸಿದ್ದರಾಮಯ್ಯ ಅಲ್ಲದೆ ಇನ್ನೂ ಹಲವರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು, ಅಕ್ರಮವಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿರುವ ಬಗ್ಗೆ ಈ ದಾಖಲೆಗಳಲ್ಲಿ ಉಲ್ಲೇಖ ಇದೆ. 104 ಪುಟಗಳ ಆದೇಶ ಪ್ರತಿ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತಂದಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅಲ್ಲದೆ ಇನ್ನೂ ಹಲವರಿಗೆ ದಾಖಲೆಗಳು ಲಭ್ಯವಾಗಿದೆ ಅಕ್ರಮವಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದರ ಬಗ್ಗೆ. ಸೊ ಯಾರ ಹೆಸರೆಲ್ಲ ಇದೆ ಇದರಲ್ಲಿ? ಹಾಗಾದ್ರೆ ಈ ದಾಖಲೆಗಳು ಏನ್ ಹೇಳುತ್ತೆ? ಹಾಗಾದ್ರೆ CM ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಇವರು ಎಲ್ಲರೂ ಕೂಡ ಮನಿ ಲಾಂಡ್ರಿಂಗ್ ಮಾಡುವ ಯತ್ನದಲ್ಲಿ, ಅಂದ್ರೆ ಅಕ್ರಮ ಹಣದ ವಹಿವಾಟಿನ ಯತ್ನದಲ್ಲಿ ಇದ್ದರು ಅನ್ನುವಂಥ ಆರೋಪ. ಮೂಡಾ ಮಾಜಿ ಆಯುಕ್ತ CT ದಿನೇಶ್ ಕುಮಾರ್ ಮತ್ತು ನಟೇಶ್ ಸಹಕಾರ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಲ್ಲಿ ಸಿದ್ದರಾಮಯ್ಯ ರಾಜಕೀಯ ಪ್ರಭಾವ ಬೀರಿದ್ದಾರೆ ಅನ್ನುವಂಥದ್ದು ಈ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ಇಡೀ ದಾಖಲೆಯಲ್ಲಿ ಈಗ ಗಂಭೀರ ಆರೋಪ ಮಾಡಲಾಗಿದೆ, ಅದು ಉಲ್ಲೇಖ ಆಗಿರ್ತಕ್ಕಂಥದ್ದು. ಮನಿ ಲಾಂಡ್ರಿಂಗ್ ಮಾಡಿರುವ ಪ್ರಯತ್ನದ ಗಂಭೀರ ಆರೋಪವನ್ನ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ನಟೇಶ್ ವಿಚಾರದಲ್ಲಿ ಹೈಕೋರ್ಟ್ ಆದೇಶಕ್ಕೂ ಮೊದಲು ಹೊರಡಿಸಿರುವ ED ಆದೇಶ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ED ವಿಚಾರದಲ್ಲಿ ಈ ಕ್ಷಣದ ಬಿಗ್ ಅಪ್ಡೇಟ್, ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ಉಲ್ಲೇಖ ಆಗಿರ್ತಕ್ಕಂಥದ್ದು ಏನೆಲ್ಲ ಇದೆ, ಆ ದಾಖಲೆಗಳಲ್ಲಿ ಏನೆಲ್ಲ ಇದೆ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ದಾಖಲೆಗಳು ಏನು ಹೇಳುತ್ತೆ ಮೂಡಾ ಹಗರಣದ ಕುರಿತಾಗಿ ಮತ್ತು CM ಅವರ ಪತ್ನಿ ಅವರ ಪಾತ್ರದ ಕುರಿತಾಗಿ? ಶ್ರೀಲಕ್ಷ್ಮಿ, ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ CM ಅವರ ಪತ್ನಿ ಪಡೆದಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ED ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ CM ಅವರ ಪ್ರಭಾವದ ಕುರಿತು ಲೋಕಾಯುಕ್ತ ಒಂದು ಕಡೆ ತನಿಖೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಏನು ED ರೈಡ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು. ಈ ಆಧಾರದ ಮೇಲೆ ಈಗಾಗಲೇ ಏನು PMLA ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು
ಸಾಕಷ್ಟು ಕೂಲಂಕುಷವಾದಂತಹ ಒಂದು ಆದೇಶದ ಪ್ರತಿ ಈಗ ಹೊರಬಂದಿರುವಂಥದ್ದು. ಸುಮಾರು 104 ಪುಟಗಳಿರುವಂತಹ ಈ ಒಂದು ಆದೇಶದ ಪ್ರತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಪಡೆದಂತಹ 14 ನಿವೇಶನಗಳ ಜೊತೆಗೆ ಈಗಾಗಲೇ ಆ 160 ನಿವೇಶನಗಳ ಜಪ್ತಿ ಮಾಡಲಾಗಿದೆ. ಆ ಆದೇಶದ ಪ್ರತಿ ಕೂಡ ಈಗಾಗಲೇ ನಿನ್ನೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನು ಮಾಡಲಾಗಿತ್ತು. ಬಹಳ ಪ್ರಮುಖವಾಗಿ ರವಿಕುಮಾರ್ ಇರ್ಬೋದು, ಸಿಎಂ ಪತ್ನಿಯವರ ಪಾರ್ವತಿ ಇರ್ಬೋದು, ಜೊತೆಗೆ ಕ್ಯಾಥೋಲಿಕ್ ಚರ್ಚ್ ಅವರು ಇರ್ಬೋದು, ಜೊತೆಗೆ ಏನೋ ಈ ಹಿಂದೆ ಅಬ್ದುಲ್ ವಾಹಿದ್ ಇವರೆಲ್ಲ ಯಾವ ರೀತಿಯಾಗಿ ಸೈಟ್ಗಳ ಪಡ್ಕೊಂಡಿರೋ ಬಗ್ಗೆ ಕೂಲಂಕುಷವಾದಂತಹ ಒಂದು ವರದಿಯನ್ನು ಸಿದ್ಧಪಡಿಸಿರುವಂಥದ್ದು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಯಾವ ರೀತಿಯಾಗಿ ಆ ಭೂಮಿಯನ್ನು ಕಳೆದುಕೊಂಡ್ರೆ ಆ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಯಾವಾಗ ಭೂಮಿಯನ್ನು ಕೊಟ್ಟರು, ನೋಟಿಫಿಕೇಶನ್ ಯಾವಾಗ ಆಯಿತು, ಅದಾದ ನಂತರದಲ್ಲಿ ಮತ್ತೆ ದೇವರಾಜು ಪತ್ರವನ್ನು ಕೊಟ್ಟು ಅದರ ನೋಟಿಫಿಕೇಶನ್ ಯಾವ ರೀತಿ ಮಾಡಿಸ್ಕೊಂಡ್ರು, ಜೊತೆಗೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಗೆ ಖರೀದಿಯನ್ನು ಮಾಡಿದ್ರು, ಎಷ್ಟು ದುಡ್ಡನ್ನು ಕೊಟ್ಟಿದ್ರು, ಎಲ್ಲವನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇಡೀ ಅಧಿಕಾರಿಗಳು ಏನೋ ಬುಡದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರತಿಯೊಬ್ಬರಲ್ಲೂ ಕೂಡ ವಿಚಾರಣೆ ಮಾಡಲಾಗಿದೆ. ಅವರು ಕೊಟ್ಟಂತಹ ಹೇಳಿಕೆಗಳಲ್ಲೂ ಕೂಡ ಈಗಾಗಲೇ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಬಹುತೇಕ ಏನು 104 ಪುಟಗಳ ಇರುವಂತಹ ಆದೇಶದ ಪ್ರತಿಯಲ್ಲಿದೆ. ಇದೆಲ್ಲವೂ ಕೂಡ ಈಗಾಗಲೇ ಏನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಯೊಂದು ಸುದ್ದಿಯಲ್ಲೂ ಕೂಡ ನಾವಾಗಲೇ ಬ್ರೇಕ್ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಸಿಟಿ ದಿನೇಶ್ ಕುಮಾರ್ ಅವರ ಪಾತ್ರದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಯಾವ ರೀತಿಯಾಗಿ ಸಹಿಯನ್ನು ಫೋರ್ಜರಿಯನ್ನು ಮಾಡಿದ್ರು, ಅಂದರೆ ಪಾರ್ವತಿಯವರನ್ನ ಹೆಸರನ್ನು ಬಳಸ್ಕೊಂಡು 14 ಸೈಟ್ಗಳಿಗೆ ಯಾವ ರೀತಿ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿಸ್ತೃತವಾದಂತಹ ಈಗ ಆದೇಶ ಹೊರಬಂದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ವಿಚಾರಣೆ ಇಲ್ಲೂ ಆಗಿಲ್ಲ, ಸಿಎಂ ಅವರಪ್ಪ ಇಲ್ಲೂ ವಿಚಾರಣೆ ಆಗಿಲ್ಲ. ಈಗಾಗಲೇ ಈ ಆದೇಶದ ಪ್ರತಿ ಬಂದಿರೋ ಕಾರಣಕ್ಕಾಗಿ ಒಂದು ಕಡೆ ಲೋಕಾಯುಕ್ತ ಕೂಡ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಬೇಕಾಗಿದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ವರದಿ ಕೊಟ್ಟಿರುವಂಥದ್ದು ಲೋಕಾಯುಕ್ತ ವರದಿ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಬೀರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.